ಸ್ವಯಂ ಪ್ರೇರಿತರಾಗಿ ನಾಗೇಂದ್ರ ಅವರು ರಾಜೀನಾಮೆ ಅಂತಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಮಾಡಿದ್ರು ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ಮಾಡಿದ್ರು, ಬೇರೆ ಇನ್ಯಾವುದಕ್ಕೆ ಕೊಟ್ಟರು, ಒಟ್ಟಿನಲ್ಲಿ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ. ಅದು ಆಕ್ಚುಲಿ ಫೇರ್. ಮೊದಲನೇದಾಗಿ ಕೆಲಸ ಮಾಡಬೇಕಾಗಿದೆ. ನನ್ನ ಇಲಾಖೆಯಲ್ಲಿ ಇಂಥದ್ದು ಆರೋಪ ಬಂದಿದೆ, ನಾನೇ ಮೊದಲು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ತನಿಖೆ ಆಗಲಿ, ವಾಪಸ್ ಇದೇ ಇಲಾಖೆಗೆ ಬರ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇರಬೇಕಾಗಿತ್ತು. ಇಷ್ಟೆಲ್ಲ ಹೇಳಿಸ್ಕೊಂಡು ಬೀದಿ ರಂಪಾಟ ಹಾಕ್ಸ್ಕೊಂಡು ವಿರೋಧ ಪಕ್ಷಗಳು ಚೀತು ಅನಿಸ್ಕೊಂಡು ಇವೆಲ್ಲವೂ ಕೂಡ ಯಾಕಾಗಬೇಕಾಗಿತ್ತು? ಇದನ್ನು ಮೊದಲೇ ನಿರ್ಧಾರ ಮಾಡಬೇಕಾಗಿತ್ತು. ಬಟ್ ನಾಗೇಂದ್ರ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು, ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಹೇಳಿ, ನನಗೆ ಗೊತ್ತಿಲ್ಲದೆ ನನ್ನ ಗಮನಕ್ಕಿಲ್ಲದೆ ಆಗಿದೆ ಅಂತ ಹೇಳಿ ಇರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ, ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋ ಮೂಲಕವಾಗಿ. ಅಗೇನ್ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಕೇವಲ ಸಚಿವರ ರಾಜೀನಾಮೆ ಅಷ್ಟೇ ಅಲ್ಲ, ನಿಗಮದ ವಾಲ್ಮೀಕಿ ನಿಗಮ, ಎಸ್ ಟಿ ನಿಗಮ ಏನಿದೆ ಅದರ ಅಧ್ಯಕ್ಷರಿದ್ದಾರೆ ಶಾಸಕರು. ಯಾರೋ ಬೇರೆದವ್ರನ್ನ ತಂದು ಕುಡಿಸಿಲ್ಲ, ಅಲ್ಲಿ ಶಾಸಕರ ಗಮನಕ್ಕೆ ಇದೆಯೋ ಬಿಟ್ಟಿದೆಯೋ ಬೇರೆ ವಿಚಾರ. ಫಸ್ಟ್ ಅವ್ರನ್ನೂ ರಾಜೀನಾಮೆ ತಗೊಳ್ಳಿ, ಅಲ್ಲಿ ಅವ್ರನ್ನ ಯಾಕೆ ಕೂರಿಸಿದ್ದೀರಾ? ನನಗೆ ಗೊತ್ತಿಲ್ಲ, ನನಗೆ ಗಮನಕ್ಕೆ ಬಂದಿಲ್ಲ, ಇವೆಲ್ಲ ಬೇಡ. ಫಸ್ಟ್ ಅವ್ರದ್ದು ರಾಜೀನಾಮೆ ಕೊಡಬೇಕು. ನೋಡಿ, ಅವರು ವಾಲಂಟಿಯರ್ಗೆ ನನ್ನ ಹತ್ರನು ಬಂದು ಮಾತಾಡಿದ್ರು, ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂಥೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ. ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದೋ, ಅವರು ನೀವು CBI ಎನ್ಕ್ವೈರಿ ಯಾರು ಕೊಡಿ, FBI ಎನ್ಕ್ವೈರಿ ಕೊಡಿ, ಯಾವ್ದು ಬೇಕಾದ್ರೂ ಕೊಡಿ, ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ. ಆಮೇಲೆ ನಾವು ಕೂಡ ಅನೇಕರ ಹತ್ರ ಚರ್ಚೆ ಮಾಡಿದೋ, ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರುವುದಿಲ್ಲ, ಅಷ್ಟು ಸುಲಭವಾದ ಕೆಲಸ. ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ, BJP ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು, ಕೆಲವೆಲ್ಲ ದಾಖಲೆಗಳು ಬಂದಿದೆ. ಗೊತ್ತಿಲ್ಲದೆ ಗೌಪ್ಯವಾಗಿ ಕೆಲವು ಲೋಕಾಯುಕ್ತಕ್ಕೆ ಹೋಗಿದೆ, ಕೆಲವು ಎನ್ಕ್ವೈರಿ ಆಗಿದೆ, ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವ್ರು ಕಟ್ಸ್ಕೊಟ್ಟಿದ್ದಾರೆ, ಅಂಥವೆಲ್ಲ ಬೇಕಾದಷ್ಟು ಘಟನೆಗಳಿದೆ. ಹೇಳಿ ನಾಗೇಂದ್ರ. ನಾಲ್ಕೂವರೆ, ಓಕೆ, ಆಗಲಿ, ಗುಡ್ ಗುಡ್, ಮಾಡಿ ಮಾಡಿ ಮಾಡಿ, ಓಕೆ. ಎಲ್ಲಿಗೆ? ಅಲ್ಲಿಗೂ CM ಮನೆಗೆ ಬರ್ತೀನಿ ಬಿಡಿ. ಓಕೆ, ಹೇಳಿ ನಾಗೇಂದ್ರ. ನಾಲ್ಕೂವರೆ, ಓಕೆ, ಆಗಲಿ, ಗುಡ್ ಗುಡ್, ಮಾಡಿ ಮಾಡಿ ಮಾಡಿ, ಓಕೆ. ಎಲ್ಲಿಗೆ? ಅಲ್ಲಿಗೂ CM ಮನೆಗೆ ಬರ್ತೀನಿ ಬಿಡಿ. ಸೊ ಒಂದು ಮಾತು ಅವ್ರು ಹೇಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಳ್ಬೇಕು. DK ಶಿವಕುಮಾರ್ ಅವರು ಹಿಂದೆ ಆಗಿತ್ತು, ಅದು ವರ್ಗಾವಣೆ ಆಗಿತ್ತು, ಅದೆಲ್ಲ ವಾಪಸ್ ಬಂದಿದೆ, ಅದೆಲ್ಲ ಸರ್ ಅದೆಲ್ಲ ಆಗಿದೆಯೋ ಬಿಟ್ಟಿದೆಯೋ ಅದನ್ನ ಆಚೆ ತನ್ನಿ. ನೀವೇ ಉಪಮುಖ್ಯಮಂತ್ರಿಗಳಾಗಿದ್ದೀರಾ, ಹೇಳಿ ಯಾರ್ಯಾರ ಟೈಮಲ್ಲಿ ಆಗಿದೆ ಅಂಥೇಳಿ ಜನರ ಮುಂದೆ ಬಿಚ್ಚಿಡಿ. ಅವರು ಕೂಡ ಬೆತ್ತಲೆ ಆಗಲಿ, ಯಾರ್ಯಾರು ಇಂಥ ಕೆಲಸಗಳನ್ನು ಮಾಡಿದ್ದಾರೆ, ಆ ಸಮುದಾಯಗಳ ಹೆಸರಿನಲ್ಲಿ ಲೂಟಿ ಹೊಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕಲ್ವಾ? ಅದನ್ನು ಸುಮ್ಮನೆ ಕಾಗೆ ಆರಿಸ್ಕೊಂಡು ಹೊಡ್ಬಿಟ್ರೆ